ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ವಿದ್ಯೆ ಭದ್ರ ಎದುರು ಹೇಳ್ತಾರೆ, ಮದುವೆ ಮಂಟಪದಲ್ಲಿ ಪ್ರೀತಿ ವಿಷಯ ಗೊತ್ತಾಯ್ತಲ್ಲ ಕಣ್ಮಣಿದು. ಆಗ ಚಿಕ್ಕ ಮಾವ ರಾಖಿ ಹಣ್ಣನ್ನು ಒಡೆದು ಆಚೆ ಕಳಿಸಿದ್ರಲ್ಲ, ಅದೇ ಕೆಲಸನ ನೀವು ಮಾಡ್ತಾ ಇದ್ರಿ. ಅದಕ್ಕೆ ನನ್ನ ಮಾತಿಗಿಂತನೂ ಸಾಕ್ಷಿಗೆ ಬೆಲೆ ಕೊಟ್ಟು ಸತ್ಯನ ಕಣ್ಮುಂದೆ ಇಟ್ಟಿದ್ದು. ಯಾಕಂದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದ್ರೂ ಸತ್ಯಗೆ ಬೆಲೆ ಇರುತ್ತದೆ ಅಂತ ಹೇಳ್ತಾರೆ ವಿದ್ಯಾ. ನಂಬಿಕೆ ನನಗಿತ್ತು, ಅದಕ್ಕೋಸ್ಕರನೇ ಸತ್ಯನ ಮುಂದೆ ಮಡಗಿದ್ದು ಅಂತ ಹೇಳ್ತಾರೆ ವಿದ್ಯಾ. ಆಗ ಭದ್ರ ಹೇಳ್ತಾರೆ, ನೋಡು, ನಮ್ಮ ಅಟ್ಟಿಲಿ ಪ್ರೀತಿಗೆ ಬೆಲೆ ಕೊಡದೆ ಇರೋರು ಯಾರೂ ಇಲ್ಲ. ಹಾಗೇನಾದ್ರೂ ಅವ್ರ ಪ್ರೀತಿ ವಿಷಯ ನಿಮ್ ತವ ಹೇಳಿದ್ರೆ ನೀವು ನನ್ನ ಮಾತನ್ನ ನಂಬಿ ಅವ್ರಿಬ್ಬರನ್ನ ಒಂದ್ ಮಾಡ್ತಾ ಇದ್ರೆ ಅಂತ ವಿದ್ಯೆ ಕೇಳಿದಾಗ ಭದ್ರ ತಡವರ್ಸ್ತಾ ಇರ್ತಾರೆ. ವಿದ್ಯಾಳ ಪ್ರಶ್ನೆಗೆ ಏನು ಮಾತಾಡದೆ ಮೌನವಾಗಿ ಹಾಗೆ ಹೊರಟೋಗ್ಬಿಡ್ತಾರೆ ಭದ್ರ. ವಿದ್ಯಾ ಅವ್ರು ಹೋದ ತಕ್ಷಣ ಹೇಳ್ತಾರೆ, ಆಹಾಹಾ, ಇವ್ರಿಗೆ ಹೇಳಿದ್ರೆ ಮದ್ವೆ ಮಾಡಿಸ್ಬಿಡ್ತಾ ಇದ್ರಂತೆ. ಯಾಕೋ ಇತ್ತೀಚೆಗೆ ನಮ್ಮ ಆರಡಿ ಶಾನೆ ಕಾಮಿಡಿ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದೆ. ಅಷ್ಟರಲ್ಲಿ ಫೋನ್ ರಿಂಗ್ ಆಗಿದ ತಕ್ಷಣ, ಯಾರಪ್ಪ ಇಷ್ಟೊತ್ತಲ್ಲಿ ನನಗೆ ಫೋನ್ ಮಾಡೋದು? ಓಹೋಹೋ, ರತ್ನಮ್ಮವ್ರು ಮಾಡಿದಾರೆ ಅಂತ ಫೋನ್ನ ರಿಸೀವ್ ಮಾಡ್ತಾರೆ ವಿದ್ಯಾ. ರತ್ನವ್ರು ಹೇಳ್ತಾರೆ, ಲೇ ವಿದ್ಯಾ, ಆ ಕ್ವಾಟ್ಲೆ ಜೊತೆ ಸೇರ್ಕೊಂಡು ಮೋಸಗಾರ ಬಣ್ಣನ ಬಯಲ್ ಮಾಡಿ ಆ ಮದ್ವೆನ ನಿಲ್ಸಿ ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದ್ವೆ ಮಾಡಿಸಿದಲ್ಲ, ಅದನ್ನ ಕೇಳಿ ನನಗೆ ಶಾನೆ ಖುಷಿ ಆಯ್ತು ಕಣವ. ನೀನ್ ಬಂದು ನನ್ನ ಹತ್ರ ಸತ್ಯ ಹೇಳಿದ್ಮೇಲೆ ಹಿಂಗಾದ್ರೂ ಮಾಡಿ ಸತ್ಯನ ಆಚೆಗೆ ತರಬೇಕು ಅಂತ ಕೆಲಸ ಮಾಡ್ದೆ ಆಟಿ ಅಂತ ವಿದ್ಯೆ ಹೇಳ್ತಾರೆ. ಹಿಂಗೆ ಒಳ್ಳೆ ಕೆಲಸ ಮಾಡ್ದೆ ಕಣವ. ಇದೇ ತರ ಹೆಲ್ಪ್ ಮಾಡ್ತಾ ಇದ್ರೆ ಆ ಮನೆಯಿಂದ ನಿನಗೆ ಅವರು ನಿನ್ನನ್ನ ಕ್ಷಮಿಸಿ ನಿನ್ನನ್ನ ಸೊಸೆ ಅಂತ ಒಪ್ಕೊಂತಾರ ಕಣವ ಅಂತ ರತ್ನ ಹೇಳ್ತಾರೆ. ಅವ್ವ, ನಿನ್ನ ಹತ್ರ ಏನಾದ್ರೂ ಅವ್ರು ನನ್ನ ಒಪ್ಕೊಂಡಿಲ್ಲ ಅಂತ ಹೇಳ್ಕೊಂಡು ಏನ್ ಹೇಳಿದ್ರೆ ಒಪ್ಕೊಂತಾರ ಅಂತ ಕೇಳಕ್ ಬಂದಿದ್ನೆ ಅಂತ ವಿದ್ಯೆ ಕೇಳ್ತಾರೆ. ಮಕ್ಕಳು ಸಂತೋಷವಾಗಿ ಇರ್ಬೇಕು ಅನ್ನೋದನ್ನ ಹೆತ್ತವ್ರಿಗೆ ಯಾರಾದ್ರೂ ಹೇಳ್ಕೊಡ್ಬೇಕೇನವ್ವ? ಯಾವುದೇ ಅಪ್ಪ ಅಮ್ಮಗಾದ್ರೂ ಅವ್ರ ಮಕ್ಕಳು ಸಂತೋಷನೇ ಮುಖ್ಯ. ಅದಕ್ಕೆ ಇಂಥ ಘಟನೆಗಳಿಂದಾದ್ರೂ ಅವ್ರ ಮನಸ್ಸು ಬದಲಾಗ್ಲಿ ಅನ್ನೋದು ಒಂದು ಸಣ್ಣ ಆಸೆ ಕಣೆ ಅಂತ ಹೇಳ್ತಾರೆ ರತ್ನ. ನೋಡು ಕಣವ, ನಾನು ಏನೋ ಮಾಡಿದೆ ಅನ್ನೋ ಕಾರಣಕ್ಕೆ ಮನಸ್ಸು ಬದಲಾಗೋ ಅವಶ್ಯಕತೆ ನನಗಿಲ್ಲ, ಅದು ನನಗೆ ಬೇಕಾಗೂ ಇಲ್ಲ ಅಂತ ಯೋಚನೆನ ಮನಸ್ಸಲ್ಲಿ ಇಟ್ಕೊಂಡು ಅಂತ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ. ಅದಕ್ಕೆ ಏನೇನೋ ಯೋಚನೆ ಮಾಡಬೇಡ, ಸುಮ್ಮನೆ ಫೋನ್ ಮಾಡ್ಬೋ ಅಂತ ಹೇಳ್ತಾರೆ ವಿದ್ಯಾ. ಅಲ್ವೇ, ನಾನು ಏನು ಹೇಳ್ದೆ ಅಂತ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೀಯಾ ಅಂತ ರತ್ನ ಹೇಳ್ತಾರೆ. ಅವ್ವ, ತಿರ್ಗಾ ಹೇಳ್ತಾ ಇದೀನಿ ತಾನೆ, ಆ ಮಾತನ್ನ ಹೇಳಿ ನನ್ನ ತಲೆ ಕೆಡಿಸ್ಬೇಡ, ಫೋನ್ ಇಡು ನೀನು ಅಂತ ಫೋನ್ ಕಟ್ ಮಾಡ್ತಾರೆ ವಿದ್ಯಾ. ಒಬ್ಬೊಬ್ರಿಗೆ ಒಂದೊಂಥರ ಸಿರಿ ಅಂತ ಮುಖನ ಸಿಂಡಿಸ್ಕೊಂತಾರೆ ವಿದ್ಯಾ. ಈ ಕಡೆ ನೋಡಿದ್ರೆ ಈಶ್ವರಿ ಚಿತ್ರ ಸೆಡ್ಡಲ್ಲಿ ಮಲಗಿರ್ತಾರೆ. ಸೊಳ್ಳೆ ಕಾಟಕ್ಕೆ ತಾಳ್ಲಾರ್ದೆ ತನ್ನ ಕಪಾಳಕ್ಕೆ ತಾನೇ ಹೊಡ್ಕೊಂತಾರೆ. ಅವ್ವ ಅಂತ ಕಿರ್ಚ್ಕೊಂಡು ಎದ್ದಾಗ ಈಶ್ವರಿ ಅವ್ರಿಗೆ ಎಚ್ಚರ ಆಗ್ಬಿಡುತ್ತೆ. ಚಿತ್ರ ಏನಾಯ್ತು ಅಂತ ಗಾಬರಿಲ್ ಕೇಳ್ತಾರೆ ಈಶ್ವರಿ. ಸೊಳ್ಳೆ ಕಿವಿ ಹತ್ರ ಬಂದು ಗುಯ್ ಅಂದ್ಬಿಡ್ತು. ಆಗ ಈಶ್ವರಿ ಹೇಳ್ತಾರೆ, ಸೊಳ್ಳೆ ಎಲ್ಲಾ ತಾವು ಗುಯ್ ಅನ್ನುತ್ತೆ, ಕಿವಿ ಹತ್ರ ಬಂದಾಗ ಅಷ್ಟೇ ನಿನಗೆ ಕೇಳಿಸೋದು, ಅದನ್ನ ಹೊಡೆಯಕ್ ಹೋಗಿ ಕೆನ್ನೆ ಹೊಡ್ಕೊಂಡ್ಬಿಟ್ಟೆ ಅಂತ ಚಿತ್ರ ಹೇಳಿದಾಗ, ಇದಕ್ಕೆ ಹೇಳೋದು ಎದುರಿಗಿರೋರಿಗೆ ಪಾಠ ಕಲಿಸ್ತೀನಿ ಅಂತ ಹೋದ್ಮೇಲೆ ಎಚ್ಚರಿಕೆಯಿಂದ ಇರ್ಬೇಕು, ಇಲ್ಲ ಅಂದ್ರೆ ಅವೇ ಪೆಟ್ಟು ತಿನ್ಬೇಕಾಗುತ್ತೆ ಅಂತ ಹೇಳ್ತಾರೆ ಈಶ್ವರಿ. AC ರೂಮಲ್ಲಿ ಸುಪ್ಪತ್ತಿಗೆಯಲ್ಲಿ ಮಲ್ಕೊಳ್ಳೋ ಭಾಗ್ಯ ನಮ್ದಾಗಿತ್ತು, ಆದ್ರೆ ನಿನ್ನ ಅತಿ ಆಸೆ ಅವಸರದ ನಿರ್ಧಾರಗಳಿಂದ ಕುತ್ಕೊಂಡು ಸೊಳ್ಳೆ ಹೊಡೆಯೋ ಪರಿಸ್ಥಿತಿ ನಮ್ದಾಗೈತೆ. ಒಟ್ನಲ್ಲಿ ನಾವಿಲ್ಲಿರೋದಕ್ಕೆ ನೀನೇ ಕಣವ ಕಾರಣ. ಪಾಪದಲ್ಲಿ ನೋಡ್ಬಿಟ್ರೆ ಸತ್ಯ ಸುಳ್ಳಾಗುತ್ತೇನೆ ಹೇಳವ. ಅಲ್ಲ ಕಣವ, ಬಂಡೆಗೆಲ್ಲ ನಂಗೆ ಕೂತಿದೆಯಲ್ಲ, ನಿನಗೆ ಇಲ್ಲಿರಕ್ಕೆ ಕಷ್ಟ ಆಯ್ತಿಲ್ವೇ ಅಂತ ಹೇಳ್ತಾರೆ ಚಿತ್ರ. ಕಷ್ಟ ಅಲ್ವೇ, ಸಂಕಟ ಆಗ್ತಾ ಇದೆ. ಮೇಲೆ ಮಲ್ಕೊಂಡು ಮೈಗಾಗೋ ನೋವಿಗಿಂತ ನನ್ನ ಮನ್ಸಿಗೆ ಏಟ್ ಕೊಟ್ಟವ್ರು ನೋಡು, ಆ ಏಟು ಶಾನೆ ಜೋರಾಗೈತೆ ಅಂತ ಹೇಳ್ತಾರೆ ಕೋಪದಲ್ಲಿ ಈಶ್ವರಿ. ಅವ್ರ ಆಡಿ ಚುಚ್ಚು ಮಾತು ಚುಚ್ಚಿ ಹಿಂಸೆ ಕೊಡ್ತಾ ಇದೆ. ನನ್ನ ಎದೆ ಒಳಗೆ ಉರಿತಾ ಇರೋ ಜ್ವಾಲಾಮುಖಿ ಮುಂದೆ ಸೊಳ್ಳೆ ಉರಿಗಾಳಿ ಯಾವ್ದು ಲೆಕ್ಕಕ್ಕಿಲ್ವೇ ಅಂತ ಹೇಳ್ತಾರೆ ಈಶ್ವರಿ. ಇನ್ನು ಹೊಸಿ ದಿನ ಕಳೆದ್ರೆ ಮಳೆಗಾಲ ಶುರುವಾಯ್ತದೆ, ನೀನ್ ಜ್ವಾಲಾಮುಖಿ ತಣ್ಣಗಾಯ್ತದೆ, ಆಗ ಸೊಳ್ಳೆ ಕಚ್ಚೋ ಉರಿ ನಿನಗೆ ಗೊತ್ತಾಯ್ತದ ತಗೋ ಅಂತ ಚಿತ್ರ ಹೇಳ್ತಾರೆ. ಈಶ್ವರಿಗೆ ಚಿತ್ರ ಹೇಳೋ ಚುಚ್ಚು ಮಾತನ್ನ ಕೇಳ್ಕೊಂಡು ಕಪಾಳಕ್ಕೆ ಬಾರಿಸ್ತಾರೆ ಚಿತ್ರನಿಗೆ ಈಶ್ವರಿ. ಅವ್ವ, ಈಗ ಯಾಕವ ನನ್ಗೊಡ್ದೆ? ನಿನ್ ಕಿವಿ ಹತ್ರ ಬಂದು ಸೊಳ್ಳೆ ಗುಯ್ ಅಂತತ್ ನೋಡು, ಅದೇ ಸೊಳ್ಳೆ ನಿನ್ ಕೆನ್ನೆ ಮೇಲೆ ಕೂತಿತ್ತು, ಅದಕ್ಕೆ ಹೊಡೆದೆ ಅಂತ ಹೇಳ್ತಾರೆ ಈಶ್ವರಿ. ಅದಕ್ಕೆ ಬಾಯಲ್ಲಿ ಹೇಳೋದ್ ಬಿಟ್ಟು ಹಿಂಗ್ ಹೊಡೆದ್ರೆ ಎಷ್ಟು ನೋವಾಯ್ತೈತಿ ಗೊತ್ತಾ? ಮನೆಯಲ್ಲಿ ಇದ್ದಿದ್ರೆ ಇಷ್ಟೆಲ್ಲ ಆಯ್ತಿತ್ತೆ, ಮನೆಯಿಂದನೇ ಕಳಿಸ್ಬಿಟ್ರಲ್ಲ ನೆನ್ಸ್ಕೊಂಡ್ರೆ ಅಂತ ಫೀಲ್ ಮಾಡ್ಕೊಂತಾರೆ ಚಿತ್ರ. ಈ ಕಡೆ ನೋಡಿದ್ರೆ ಶಿವರಾಮೇಗೌಡರು ಹಾಗೆ ಮನೆಯವರೆಲ್ಲ ಒಂದ್ ಕಡೆ ಸೇರಿರ್ತಾರೆ. ಮೋಹನ್ ಅವ್ರು ಬಂದ್ಬಿಟ್ಟು, ರೀ ಹುಷಾರಾಗಿ ಹೋಗಿ ತಲುಪಿದ್ರಂತ ಹೇಳ್ತಾರೆ. ಹೆಂಗೋ ದ್ಯಾವ್ರ ದಯದಿಂದ ಎಲ್ಲ ಸುಖಾಂತ್ಯವಾಗಿ ಮಟ್ಟಿನಲ್ಲಿ ಸುಖ ಸಂತೋಷ ಕಾಣ್ತಾ ಇದೆ ಅಂತ ಗೋವಿಂದ ಹೇಳಿದಾಗ ಭದ್ರಾ ಅಜ್ಜಿ ಹೇಳ್ತಾರೆ, ಇವತ್ತು ನಮ್ಮ ಮನೇಲಿ ಸುಖ ಸಂತೋಷ ನೆಮ್ಮದಿ ಕಾಣ್ತಾ ಇದೆ ಅಂದ್ರೆ ಇದಕ್ಕೆಲ್ಲ ಕಾರಣ ನಮ್ ವಿದ್ಯೆ ಅನ್ನೋದು ನಾವ್ ಯಾರು ಮರಿಕೂಡ್ದು. ಆಗ ಸಾವಿತ್ರಿ ಹೇಳ್ತಾರೆ, ಆಹಾಹಾ, ಇನ್ನು ಯಾಕಪ್ಪ ಗುಣಗಾನ ಮಾಡಿಲ್ಲ ಅಂತ ಅನ್ಕೊಂಡಿದ್ದೆ, ಆಗ್ಲೇ ತೆಗೆದ್ಬಿಟ್ಟೆಲ್ಲ ನೀನ್ ಹೊಸೇನ ಅಂತ ಹೇಳ್ತಾರೆ. ಆಗ ವಿನಂತಿ ಹೇಳ್ತಾರೆ, ಅಲ್ಲ ಕಣಮ್ಮಮ್ಮ, ಅವಳು ವಿದ್ಯೆ ಮಾಡಿರೋ ತಪ್ಪಿನ ಬಗ್ಗೆ ಯೋಚನೆ ಮಾಡದೆ ಯಾವಾಗ್ಲೂ ಅವಳು ಮಾಡಿರೋದ್ ಬಗ್ಗೆನೇ ಹೊಗಳಿಕೊಂಡಿರ್ತೀಯಲ್ಲ. ಆಗ ಭದ್ರಾಜ್ಜಿ ಹೇಳ್ತಾರೆ, ನಾನು ಅವಳ ಪರವಾಗಿ ಮಾತಾಡ್ತಾ ಇಲ್ಲ, ಸತ್ಯದ ಪರವಾಗಿ ಮಾತಾಡ್ತಾ ಇದ್ದೀನಿ. ಸುಳ್ಳು ಹೇಳೋದಿಕ್ಕೆ 100 ಸಲ ಯೋಚನೆ ಮಾಡ್ಬೇಕು, ಆದ್ರೆ ಸತ್ಯ ಹೇಳೋದಿಕ್ಕೆ ಯಾಕೆ ಯೋಚನೆ ಮಾಡ್ಬೇಕು? ಆಗ ಗೋವಿಂದ ಹೇಳ್ತಾರೆ, ನೋಡಿ, ಅವ್ವ ಹೇಳೋದ್ರಾಗೂ ನಿಜ ಐತೆ, ತಪ್ಪನ್ನ ಎತ್ತಿ ಹಿಡಿಯೋ ನಾವು ಒಳ್ಳೆ ಕೆಲ್ಸನ ಗುರುತಿಸ್ಬೇಕಲ್ವೇ? ನೋಡಿ, ಇವತ್ತಿನ ಸಂತೋಷದಲ್ಲಿ ವಿದ್ಯಾನೇ ಕಾರಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾರೆ.
ಗೋವಿಂದ ಕೆಲವು ಕಿತ ಅವ್ವ ಮಾತಾಡೋ ವಿಷಯದಲ್ಲಿ ಒಳ್ಳೇದಾಯ್ತದೆ, ಮನಸ್ಸಿಗೆ ಖುಷಿ ಆಯ್ತದೆ ಅನ್ನೋದಾದ್ರೆ ವಿಷಯದ ಬಗ್ಗೆ ಮಾತಾಡೋಣ. ಆದ್ರೆ ಕೆಲವೊಂದ್ಸಲ ಅವ್ರು ಮಾತಾಡೋ ವಿಷಯದಲ್ಲಿ ನಮ್ಮ ಮನ್ಸಿಗೆ ನೋವಾಗುತ್ತೆ, ಬೇಸರ ಆಗುತ್ತೆ ಅನ್ನೋದಾದ್ರೆ ಅಂತ ಮಾತುಗಳನ್ನ ನಾವು ಮಾತಾಡೋದು ಬೇಡ ಅಂತ ಹೇಳ್ತಾರೆ ಶಿವರಾಮೇಗೌಡ್ರು. ಶಿವರಾಮ ಅದ್ ಹಂಗಲ್ಲ ಕಣ್ಲಾ ಅಂತ ಹೇಳ್ತಾರೆ ಭದ್ರಾಜ್ಜಿ. ಅವ್ವ ಆ ವಿಷಯ ಮಾತಾಡೋದು ಬೇಡ ಅಂತ ಹೇಳಿದೆ ತಾನೆ, ಇಲ್ಲಿಗೆ ನಿಲ್ಸ್ಬಿಡಿ, ಹೋಗಿ ನಿಮ್ ಕೆಲ್ಸಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಶಿವರಾಮೇಗೌಡ್ರು. ಈ ಕಡೆ ನೋಡಿದ್ರೆ ಹೋಟೆಲ್ ಮಾಲೀಕ ವಿದ್ಯಾ ಹಾಗೆ ಕೆಲಸ ಮಾಡೋರ್ಗೆಲ್ಲ ಹೇಳ್ತಾರೆ, ನೋಡಿ ಎಲ್ರು ಖುಷಿಯಾಗಿ ಕೆಲಸ ಮಾಡಿ, ನಿಮ್ಗೇನಾದ್ರೂ ಕಷ್ಟ ತೊಂದರೆ ಬಂದ್ರೆ ಹೇಳ್ರಿ, ನನಗೆ ಹೇಳ್ರಿ, ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ, ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ವಿದ್ಯಾನಿಗೆ ಸಪ್ರೇಟಾಗಿ ಕರೆದ್ಬಿಟ್ಟು ಹೋಟೆಲ್ ಮಾಲೀಕ ಹೇಳ್ತಾರೆ, ನೋಡಮ್ಮ ಇನ್ಮೇಲೆ ಕ್ಲೀನಿಂಗು ಕೆಲಸ ಮಾಡೋದು ಬೇಡ, ನೀನು ಒಳಗಡೆ ತರಕಾರಿ ಹೆಚ್ಚೋದು, ಪಾರ್ಸಲ್ ಅಕೌಂಟಲ್ಲಿ ಪಾರ್ಸಲ್ ಮಾಡೋದು ಅಷ್ಟು ಕೆಲಸ ಮಾಡು ಸಾಕಮ್ಮ ಅಂತ ಹೇಳ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ಅಲ್ಲ ಅಣ್ಣ, ನನ್ನಿಂದ ಏನಾದರೂ ತೊಂದರೆ ಆಗಿದೆಯಾ? ಛೇ ಹಂಗೇನು ಇಲ್ಲವಾ, ನೀನು ಹೊಸ್ದಾಗಿ ಕೆಲ್ಸಕ್ಕೆ ಸೇರ್ಕೊಂಡಾಗ ಎಲ್ಲ ಕೆಲಸ ಗೊತ್ತಿರ್ಲಿ ಅಂತ ಎಲ್ಲ ಕೆಲಸ ಮಾಡಕ್ ಹೇಳಿದೆ, ಆದ್ರೆ ನೀನು ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತೀಯಾ, ಅದಕ್ಕೆ ಪಾರ್ಸಲ್ ಕಟ್ಟೋದಕ್ಕೆ ನಿನ್ನಂತ ಚುರುಕಾಗಿರೋ ಹುಡುಗಿರೇ ಬೇಕು, ಹಾಗಾಗಿ ಆ ಕೆಲಸ ನೋಡು ಅಂತ ಹೇಳ್ತಾರೆ ಹೋಟೆಲ್ ಮಾಲೀಕ. ಅಣ್ಣ, ಇಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಅಂದ್ಮೇಕೆ ನನ್ನ ಹೋಟೆಲ್ ಅನ್ಕೊಂಡೆ ನಾನು ಕೆಲಸ ಮಾಡ್ತಾ ಇರೋದು, ನನಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಹಿಂಜರಿಕೆ ಆಗ್ಲಿ ಮುಜುಗರ ಆಗ್ಲಿ ಏನೂ ಇಲ್ಲ, ಇಲ್ಲಿ ಯಾರು ಕೆಲಸಗಾರ ಇಲ್ಲ ಅಂದ್ರೆ ಯಾವ ಕೆಲಸ ಬೇಕಾದ್ರೂ ನನಗೆ ಧಾರಾಳವಾಗಿ ಹೇಳಿ, ಆಯ್ತೆ, ನಾನು ಖುಷಿಯಾಗಿ ಮಾಡ್ತೀನಿ ಅಂತ ಹೇಳ್ತಾರೆ ವಿದ್ಯಾ. ಈ ಕಡೆ ಕೆಲಸ ಮಾಡ್ಕೊಂತ ಹಾಗೆ ಮೊಬೈಲ್ ನೋಡಿದಾಗ ಟೈಮ್ ಆಗ್ಬಿಡುತ್ತೆ, ಅಯ್ಯೋ ಕಾಲೇಜಿಗೆ ಟೈಮ್ ಆಗ್ಬಿಡ್ತು ಅಂತ ವಿದ್ಯಾ ಯೂನಿಫಾರ್ಮ್ ಚೇಂಜ್ ಮಾಡ್ಕೊಂಡ್ ಬರ್ತಾರೆ. ನಾನು ಕಾಲೇಜಿಗೆ ಟೈಮ್ ಆಯ್ತೈತೆ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ವಿದ್ಯಾ. ನಿಮಿಷ ಇರಮ್ಮ, ನಾನು ನಿನ್ನೆ ಮಾಡಿದ ಕೆಲ್ಸಕ್ಕೆ ನಿನಗೆ ಯಾವ ಸಂಬಳನೂ ಕೊಡೋಕ್ಕಿಲ್ಲ ಅಂತ ಹೊರಟಾಗಿ ಹೇಳ್ಬಿಟ್ಟಿದ್ದೆ, ಯಾವುದೋ ಮನ್ಸಲ್ಲಿ ಇಟ್ಕೋಬೇಡ, ತಗೊಳವ, ನೀನು ಮಾಡಿರೋ ಕೆಲಸಕ್ಕೆ ಅಡ್ವಾನ್ಸು ಅಂತ ಹೇಳಿ ದುಡ್ಡನ್ನು ಕೊಡ್ತಾರೆ. ಅಲ್ಲಣ್ಣ, ನಾನು ಕೆಲ್ಸಕ್ಕೆ ಸೇರಿ 1 ತಿಂಗಳೂ ಆಗಿಲ್ಲ ಇನ್ನೂವೆ ಅಂತ ಹೇಳ್ತಾರೆ ವಿದ್ಯಾ. ಪರವಾಗಿಲ್ಲ ಕಣವ, ಓದ್ತಾ ಇದೀಯ ಅಂದಮೇಲೆ ನಿನಗೂ ಖರ್ಚಿರ್ತವೆ, ಇದನ್ನ ಸಂಬಳ ಅಂತ ಅನ್ಕೋಬೇಡ, ಅಡ್ವಾನ್ಸ್ ಅಂತ ಇಟ್ಕೋ ಅಂತ ಹೇಳ್ಕೊಡ್ತಾರೆ ಹೋಟೆಲ್ ಮಾಲೀಕ. ನಾನೇ ಟ್ಯಾಂಕ್ಸ್ ಅಣ್ಣ, ನಾನು ಇನ್ನು ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತ ಹೊರಟು ಬಿಡ್ತಾರೆ ವಿದ್ಯಾ. ಈ ಕಡೆ ನೋಡಿದ್ರೆ ಭದ್ರಾ ಮೊಬೈಲ್ ನೋಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ಕ್ವಾಟ್ಲೆ ಚಂಪಾ ಹಾಗೆ ಭದ್ರಾ ಅಜ್ಜಿ ಬರ್ತಾರೆ. ಭದ್ರಾ ಅಜ್ಜಿ ಹೇಳ್ತಾರೆ, ಏನ್ಲ ಮೊಮ್ಮಗನೇ, ಹೆಂಗಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಓಹೋಹೋ, ಏನು ಸಂಗೀತ ಸಮೇತ ಬಂದ್ಬಿಟ್ಟಿದಿ, ಯಾರ ಮೇಲೆ ಯುದ್ಧ ಮಾಡೋಕು ಅಂತ ಭದ್ರ ಕೇಳ್ತಾರೆ. ಯುದ್ಧ ಮಾಡೋ ವಯಸ್ಸೇನ್ಲ ನಂದು, ಸರಿಯಾಗಿ ಹೇಳ್ದೆ ನೋಡು, ನಿಂದೇನಿದ್ರು ಫಿಟ್ಟಿಂಗ್ ಇಟ್ಟು ಕಿರಿಕ್ ಮಾಡಿ ಎಲ್ಲಾರ್ದು ಜೀವ ತೆಗಿಯೋ ವಯಸ್ಸಲ್ವೇ, ಮರ್ತೋಗ್ಬಿಟ್ಟಿದ್ದೆ, ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಭದ್ರ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ಓ, ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಅಂತ ಅನಿಸ್ತದೆ, ನೀನ್ ಮಾಡಿರೋ ಕಿತಾಪತಿಗೆ ಮೆಟ್ರೆ ಹಿಡಿದು ಸಾಯಿಸ್ಬಿಡೋಣ ಅಂತ ಅನಿಸ್ತದೆ, ಏನ್ ಮಾಡ್ತೀಯ, ನಮ್ಮ ಅಪ್ಪಯ್ಯನಿಗೆ ಅವ್ವ ಇಲ್ದಂಗ ಆಗ್ಬಿಡ್ತಾರೆ ಅಂತ ಅದಕ್ಕೆ ಸುಮ್ನೆ ಇದೀನಿ ಅಷ್ಟೇ ಅಂತ ಹೇಳ್ತಾರೆ ಭದ್ರ. ನೀನೇನೇ ಅಂದ್ರು ಎಷ್ಟೇ ಬೈದ್ರು ನೀನು ನನ್ನ ಮೊಮ್ಮಗನೇ ಅಲ್ವೇ, ಹೊಟ್ಟೆಗೆ ಏನಾದ್ರೂ ತಿಂದ್ಯಾ ಅಂತ ಕೇಳ್ತಾರೆ ಭದ್ರಾಜ್ಜಿ. ಏನಮ್ಮಮ್ಮ, ಕೋಳಿ ಕೂಗಿಲ್ಲ ಅಂದ್ರೆ ಬೆಳಕು ಅರಿಯಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ, ಊಟ ಮಾಡ್ತಿದ್ದವನ್ನ ಕೈ ತೊಳಸ್ಬಿಟ್ಟು ಹೆಂಗಸ್ರು ಸಹಾಯ ಇಲ್ದಲೆ ಬದುಕು ನೋಡೋಣ ಅಂತ ಹೇಳ್ದಲ್ಲ, ಏನು ಉಪವಾಸ ಸಾಯ್ತಿರ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ, ಇಲ್ಲ ನಿನ್ ಮೊಮ್ಮಗಳು ಸಹಾಯ ಕೇಳ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಭದ್ರ ಹೇಳ್ತಾರೆ. ಹಂಗೆಲ್ಲ ಹೇಳಕ್ಕಾಗುತ್ತೀಯ, ನೀನು ನನ್ನ ಮೊಮ್ಮಗ ಕಣ್ಲಾ, ರೋಸ ಆವೇಶ ಎಲ್ಲ ಇದೆ ಅನ್ನೋದು ನಂಗೆ ಗೊತ್ತು, ಇಂಥ ಮಾತಿಗೇನ್ ಕಮ್ಮಿ ಇಲ್ಲ ಅಂತ ಹೇಳ್ತಾರೆ ಭದ್ರ. ಆಗ ಭದ್ರಾಜ್ಜಿ ಹೇಳ್ತಾರೆ, ನೀನ್ ತಾನೇ ಯಾರಿಗ್ ಕಮ್ಮಿ ಇದೀ ಮೊಮ್ಮಗನೇ, ಆಹಾ, ಆ ಭಯ ಇರ್ಲಿ ನಿನಗೆ, ನಾವು ಯಾರನ್ನ ನಂಬಿ ಬದುಕ್ತಾ ಇಲ್ಲ, ನಾವು ಒಂಥರ ಕಾಡಿನ ರಾಜ ಇದ್ದಂಗೆ. ಹೌದೌದು, ನಮ್ಮ ಅಣ್ತಮ್ಮ ಒಂಥರ ಕಾಡಿನ ರಾಜ ಇದ್ದಂಗೆ, ಹಂಗೆ ಮಿಯೋ ಮಿಯೋ ಅಂತ ಗರ್ಜನೆ ಮಾಡ್ತಾ ಇದ್ರೆ ಅಂತ ಕ್ವಾಟ್ಲೆ ಹೇಳ್ದಾಗ ಭದ್ರ ಹೇಳ್ತಾರೆ, ಥೂ ತೆಪ್ರ, ಮಿಯೋ ಮಿಯೋ ಅನ್ನೋದು ಬೆಕ್ಕು ಕಳ್ಳ, ನಾವೇನಿದ್ರು ಸಿಂಹ ಗರ್ಜನೆ ಮಾಡ್ಕೊಂಡು ಹೋಗೋದು, ಸರಿ ಇಲ್ಲಿಗೆ ಯಾಕೆ ಬಂದ್ರಿ ಹೇಳ್ರಿ ಅಂತ ಭದ್ರ ಹೇಳ್ತಾರೆ. ನಾನ್ ಹೇಳ್ತೀನಿ ಕಣ್ಲಾ, ನನ್ನ ಮೊಮ್ಮಗಳು ವಿದ್ಯೆ ಇಲ್ದೆ ಹೋಗಿದ್ರೆ ತಂಗಿ ಕತೆ ಏನಾಗ್ತಿತ್ತು ಅಂತ ಒಂದ್ಸಲ ಯೋಚನೆ ಮಾಡು ಅಂತ ಹೇಳಕ್ ಬಂದೆ, ಅವನು ಎಂತವನಂತ ಸಾಕ್ಷಿ ಸಮೇತ ಸಾಬೀತ್ ಮಾಡಿ ಕಣ್ಮಣಿ ಜೀವನನ ಉಳ್ಸಕ್ಕೆ ಅವಳು ಎಷ್ಟು ಹೋರಾಡಿದಳಂತ ಹೊಸಿ ಅರ್ಥ ಮಾಡ್ಕೊಳ್ಳು, ಆಗ ಈ ಅಟ್ಟಿಯವ್ರ ಮೇಲೆ ಎಷ್ಟು ಕಾಳಜಿ ಐತೆ ಅನ್ನೋ ತೋರಿಸುತ್ತೆ. ಒಂದು ಮಾತನ್ನ ಅರ್ಥ ಮಾಡ್ಕೊ, ಯಾವತ್ತು ಈ ಮನೆ ಸೊಸೆಯಾಗಿ ಬಂದ್ಲು ತನ್ನ ಕರ್ತವ್ಯನೇ ಮರಿದೆ ಎಲ್ಲ ನಿಭಾಯಿಸಿದ್ದಾಳೆ. ಭದ್ರ ಹೇಳ್ತಾರೆ, ಓಹೋ, ತಾವೆಲ್ಲ ಬಂದಿರೋದು ಅವಳನ್ನ ಗುಣಗಾಣ ಮಾಡಕ್ಕೆ ಅಂತ ಅನ್ನಂಗಾಯ್ತು, ಅದು ಗುಣಗಾಣ ಅಲ್ಲ, ಅವರಿಗೆ ಈ ಮನೆ ಮೇಲೆ ಎಷ್ಟು ಗೌರವ ಇದೆ ಅನ್ನೋದು ಸತ್ಯ ಅಂತ ಚಂಪಾ ಹೇಳ್ತಾರೆ. ಅವರಿಂದ ಸಂಬಂಧ ಕಳ್ಕೊಳ್ಳೋದು ಬೇಕಾ ಭಾವ, ಒಂದ್ಸಲ ಯೋಚನೆ ಮಾಡಿ ಅಂತ ಹೇಳ್ತಾರೆ ಚಂಪಾ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನೀವೇ ಒಂದ್ ಹೆಜ್ಜೆ ಸೋತು ಅವ್ರ ಸಂಬಂಧನ ಉಳಿಸ್ಕೊಳ್ಳಿ ಭಾವ, ಹ್ಞೂ ಅಣ್ತಮ್ಮ, ನಮ್ಮ ಅತ್ತಿಗೆಮ್ಮ ಯಾರಿಗೂ ಕೇಡ್ ಬಯಸ್ತವ್ರಲ್ಲ, ಅವ್ರು ಒಂಥರ ದ್ಯಾವತೆ ಇದ್ದಂಗೆ, ಮನೆಯವರೆಲ್ಲ ಸಂತೋಷವಾಗಿ ಇರ್ಬೇಕಂತಾನೆ ಬಯಸೋದಂತ ಕ್ವಾಟ್ಲೆ ಹೇಳ್ತಾರೆ. ಭದ್ರನಿಗೆ ಕೋಪ ಬಂದ್ಬಿಟ್ಟು ಹೇಳ್ತಾರೆ, ಸಾಕು ನಿಲ್ಸಿ ನಿಮ್ ಹರಿಕತೆನ, ಮಾಡಿರೋ ಒಳ್ಳೆ ಕೆಲ್ಸನ ಕಂತೆಗಟ್ಲೆ ಹೇಳ್ತಾ ಇದೀರಲ್ಲ, ಮಾಡಿರೋ ಮೋಸ ಹೇಳಿರೋ ಸುಳ್ಳನ್ನ ಒಂದ್ಸಲ ಯೋಚನೆ ಮಾಡಿ ಸಾಕು ಅಂತ ಭದ್ರ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಈಶ್ವರಿನ ಕೀಟ್ಲೆ ಮಾಡಿ ನಗಡ್ಕೋಬೇಕು ಅಂತ ಹೇಳಿ ಸಾವಿತ್ರಿ ಹಾಗೆ ವಿನಂತಿಯಲ್ಲಿ ಬಂದ್ಬಿಟ್ಟು ಅವ್ರು ಮಾಡಿರೋ ದುರಾಚಾರ ಎಲ್ಲ ಹೇಳ್ಕೊಂಡು ನಗ್ತಾ ಇರ್ತಾರೆ. ನನ್ನ ಮದುವೆ ಟೈಮಲ್ಲಿ ನಾನು ಮಾಡಿರೋ ತಪ್ಪನ್ನು ಎತ್ತೇಳ್ದು ಶೆಡ್ಡಿಗೆ ಬರಂಗೆ ಮಾಡ್ದೆಲ್ಲ, ಕರ್ಮ ಅನ್ನೋದು ರಿಟರ್ನ್ ಅಂತಾರಲ್ಲ, ಹಾಗೆ ನೀವು ಬರಂಗಾಯ್ತಲ್ಲ ಅತ್ತೆ ಅಂತ ಹೇಳಿ ಗುಣಗಾನ ಮಾಡ್ತಾ ಇರ್ತಾರೆ. ಈ ಕಡೆ ನೋಡ್ರೆ ಈಶ್ವರಿಗೆ ತುಂಬ ಕೋಪ ಬರುತ್ತೆ ಅವ್ರು ಮಾಡಿರೋ ಮಾತೆಲ್ಲ ಕೇಳಿಕೊಂಡು. ಇನ್ನೊಂದು ಕಡೆ ನೋಡ್ರೆ ಭದ್ರ
ವಿದ್ಯೆ ಮೇಲೆ ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ಅವಳ ಬಗ್ಗೆ ಏನು ಗುಣಗಾನ ಮಾಡಿದ್ರು ನಾನು ಕೇಳೋದಿಲ್ಲ, ನನಗೆ ತಾಳ್ಮೆನೂ ಇಲ್ಲ, ಅವಳಿಗೆ ಯಾವತ್ತೂ ನೀವು ಎಷ್ಟು ನೈಸ್ ಮಾಡೋಕೆ ಬಂದರೂ ನಾನು ಕೇಳೋದು ಇಲ್ಲ ಅಂತ ಭದ್ರ ಅವ್ರ ಮೇಲೆ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈ ಕಡೆ ನೋಡಿದರೆ ಬಂದಿರೋ ಕೆಲಸ ಆಗುತ್ತಂತ ಅಂದ್ಕೊಂಡ್ರೆ ಆಗಲಿಲ್ವಲ್ಲಪ್ಪ ಅಂತ ಭದ್ರ ಅಜ್ಜಿ ಬೇಸರ ಮಾಡಿಕೊಂಡು ಒಂದು ಕಡೆ ಕೂತ್ಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.